ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಮತದಾನ ಅಂತ್ಯಗೊಂಡಿದ್ದು ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಕೈ ಸೇರಿದೆ. ಕೆಲ ಕಡೆ ಸಣ್ಣಪುಟ್ಟ ಸಮಸ್ಯೆಗಳನ್ನು ಬಿಟ್ಟರೆ ಎಲ್ಲ ಕಡೆ ಸುಗಮವಾಗಿ ಮತದಾನ ನಡೆದಿದೆ. ಚನ್ನಪಟ್ಟಣದಲ್ಲಿ 89%, ಶಿಗ್ಗಾವಿಯಲ್ಲಿ 80% ಮತ್ತು ಸಂಡೂರಲ್ಲಿ 76% ಮತದಾನವಾಗಿದೆ. ನವೆಂಬರ್ 23ರಂದು ಫಲಿತಾಂಶ ಹೊರಬೀಳಲಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಹೈವೋಲ್ಟೇಜ್ ಅಖಾಡ ಚನ್ನಪಟ್ಟಣದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಮತದಾನ ಹೆಚ್ಚಾಗಿದೆ. ಯೋಗೇಶ್ವರ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಮಧ್ಯೆ ಜಿದ್ದಾಜಿದ್ದಿನ ಸ್ಪರ್ಧೆ ಇದ್ದು ಸೋಲು ಗೆಲುವಿನ ಬಗ್ಗೆ ಬೆಟ್ಟಿಂಗ್ ಕೂಡ ಜೋರಾಗಿದೆ. ಇತ್ತ ಡಿಕೆಶಿ ಹಾಗೂ ಎಚ್ಡಿಕೆಗೆ ಚನ್ನಪಟ್ಟಣ ಪ್ರತಿಷ್ಠೆಯ ಕಣವಾಗಿದ್ದು ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ. ಈ ಹಿಂದೆ 2 ಬಾರಿ ಸೋತಿರುವಂತ ನಿಖಿಲ್ ಈ ಬಾರಿಯಾದರೂ ಗೆದ್ದು ಬೀಗ್ತಾರಾ ಅಂತ ಕಾದು ನೋಡಬೇಕು. ಸಂಡೂರಿನಲ್ಲಿ ಮತದಾನ ಮುಗಿತಿದ್ದ ಹಾಗೆ ಗೆಲುವು ಯಾರಿಗೆ ಎಂಬ ಲೆಕ್ಕಾಚಾರ ಶುರುವಾಗಿದೆ. ಕಳೆದ ಬಾರಿ 30,000ಕ್ಕೂ ಅಧಿಕ ಮತಗಳ ಅಂತರದಿಂದ ತುಕಾರಾಂ ಗೆಲುವು ಕಂಡಿದ್ರು. ಬಿಜೆಪಿ ಕೆಆರ್ಪಿಪಿ ಅಭ್ಯರ್ಥಿಗಳ ಸ್ಪರ್ಧೆಯಿಂದ ಮತ ವಿಭಜನೆಯಾಗಿತ್ತು. ಆದರೆ ಈ ಬಾರಿ ಬಿಜೆಪಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ ಪರಿಣಾಮ ಗೆಲುವಿನ ವಿಶ್ವಾಸದಲ್ಲಿದ್ದರೂ 15ರಿಂದ 20,000 ಮತಗಳ ಅಂತರದಿಂದ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶಿಗ್ಗಾವಿ ಕ್ಷೇತ್ರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಕಳೆದ ಬಾರಿಯಷ್ಟೇ ಈ ಬಾರಿಯೂ ಮತದಾನವಾಗಿದೆ. ಕಳೆದ ಬಾರಿ 1 ಲಕ್ಷಕ್ಕೂ ಅಧಿಕ ಮತವನ್ನ ಪಡೆದು ಬಸವರಾಜ ಬೊಮ್ಮಾಯಿ ಗೆಲುವನ್ನ ಸಾಧಿಸಿದ್ರು. 35,000ಕ್ಕೂ ಅಧಿಕ ಮತಗಳ ಅಂತರದಿಂದ ಯಾಸಿರ್ ಖಾನ್ ಪಠಾಣ್ ಸೋಲನ್ನ ಅನುಭವಿಸಿದ್ರು. ಈ ಬಾರಿಯೂ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಗೆಲ್ಲುತ್ತಾರೆ. ಮರಕುಂಬಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ 97 ಮಂದಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ಸದ್ಯ ಕಳೆದ 15 ದಿನಗಳಿಂದ ಆರೋಪಿಗಳ ಮನೆಯಲ್ಲಿ ಮೂಡಿದ ಆತಂಕ ಸದ್ಯಕ್ಕೆ ದೂರವಾಗಿದೆ. ಸದ್ಯ ಹೈಕೋರ್ಟ್ ತೀರ್ಪಿನಿಂದ ನಿಟ್ಟುಸಿರು ಬಿಟ್ಟಿರುವ ಗ್ರಾಮಸ್ಥರು ಕೇವಲ 4 ಜನರು ಮಾಡಿರುವ ಕೃತ್ಯಕ್ಕೆ ಎಲ್ಲರೂ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅಂತ ಮರುಕಪಟ್ಟಿದ್ದಾರೆ. 2024-25ನೇ ಸಾಲಿನ ಇಂಜಿನಿಯರಿಂಗ್ ಸೀಟು ಹಂಚಿಕೆಯಲ್ಲಿ ಖಾಸಗಿ ಕಾಲೇಜುಗಳಿಂದ ಸೀಟು ಬ್ಲಾಕಿಂಗ್ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಇಎ ನಿರ್ದೇಶಕ ಎಚ್ ಪ್ರಸನ್ನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಕೆಇಎಯಿಂದ ಹಂಚಿಕೆಯಾದಂಥ 2,348 ವಿದ್ಯಾರ್ಥಿಗಳು ದಾಖಲು ಮಾಡಿಕೊಂಡಿಲ್ಲ. ಹಾಗಾಗಿ ಸೀಟು ಬ್ಲಾಕಿಂಗ್ ಮಾಡಲಾಗ್ತಾ ಇದೆ ಅಂತ ದೂರು ನೀಡಲಾಗಿದೆ. 22 ಕೋಟಿ ವೆಚ್ಚದ ಕಾಮಗಾರಿಯಲ್ಲಿ ಅವ್ಯವಹಾರ ಆರೋಪ ಹಿನ್ನೆಲೆ ದಾವಣಗೆರೆಯ ಹೊನ್ನಾಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಡಿವೈಡರ್, ರೋಡ್ ಲೈಟ್, ಪಿಲ್ಲರ್ ಮತ್ತು ಅಲಂಕಾರಿಕ ದೀಪಗಳ ಅಳವಡಿಕೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ಭ್ರಷ್ಟಾಚಾರ ವಿರೋಧಿಸಿ ವೇದಿಕೆ ಹನುಮಂತಪ್ಪ ಸೊರಟೂರ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದರು. ದೂರಿನ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಬೆಂಗಳೂರು ಲೋಕಾಯುಕ್ತ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಧಾರವಾಡದಲ್ಲಿ ರಾಜ್ಯ ವಿಧಾನಮಂಡಲದ ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಿದ್ದಾರೆ. ಧಾರವಾಡದ ಕೆಸಿಡಿ ಕಾಲೇಜು ಆವರಣದಲ್ಲಿರುವ ಡಾಕ್ಟರ್ ಅಣ್ಣಾಜಿರಾವ್ ಶಿರೂರ ರಂಗಮಂದಿರದಲ್ಲಿ ಸಭೆ ನಡೆಯಲಿದೆ. ಸಭೆಗೆ ಜಿಲ್ಲೆಯ ಎಲ್ಲ ಇಲಾಖೆಗಳಲ್ಲಿ ಕಳೆದ 3 ವರ್ಷಗಳಲ್ಲಿ ಸಾಮಾನ್ಯ ಕಾರ್ಯಕ್ರಮಗಳು, ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 2 ಶಿಕ್ಷಕರನ್ನ ಅಮಾನತುಪಡಿಸಲಾಗಿದೆ. ವಿದ್ಯಾರ್ಥಿಯ ತಾಯಿಯ ಜೊತೆ ಅಸಭ್ಯ ವರ್ತನೆ ಆರೋಪದ ಮೇರೆಗೆ ಹನೂರು ತಾಲೂಕಿನ ಕುರುಬರ ದೊಡ್ಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ವೆಂಕಟನಾರಾಯಣ್ ಸಸ್ಪೆಂಡ್ ಆಗಿದ್ದಾರೆ. ಹಾಗೆ ಶಾಲೆಯ ಅಡುಗೆ ಮನೆ ಕಟ್ಟಡದ ಹಣ ದುರುಪಯೋಗ ಆರೋಪದ ಮೇರೆಗೆ ಹೊಸಪೋಡು ಕಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಮಹೇಶ್ರನ್ನ ಅಮಾನತು ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭೀತಿ ಹುಟ್ಟಿಸಿದ್ದಂಥ 23 ಕಾಡಾನೆಗಳು ಈಗ ರೆಸ್ಟ್ ಮೂಡ್ನಲ್ಲಿವೆ. ಮರಿಯಾನೆಗಳ ಜೊತೆ ಅಕೇಶಿಯಾ ಪ್ಲಾಂಟೇಷನ್ನಲ್ಲಿ ಕಾಡಾನೆಗಳು ವಿಶ್ರಾಂತಿ ಪಡಿತಾ ಇದೆ. ಆಲ್ದಗುಡ್ಡೆ ಸಮೀಪದ ಮಾರಿಕಟ್ಟೆ ಅಕೇಶಿಯಾ ಪ್ಲಾಂಟೇಷನ್ನಲ್ಲಿ ಬೀಡು ಬಿಟ್ಟಿರುವಂಥ ಗಜಪಡೆಯ ಕಾವಲಿಗೆ ಸಲಗಗಳು ನಿಂತಿದೆ. ಸದ್ಯ ಕಾಡಾನೆ ಗ್ಯಾಂಗ್ ಆರಾಮವಾಗಿ ವಿಶ್ರಾಂತಿ ಪಡಿತಾ ಇರುವಂಥ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಗ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ನೋಡೋಣ. ಬೆಳಗಾವಿಗೆ ಇವತ್ತು ಕೇಂದ್ರ ರೈಲ್ವೆ ಇಲಾಖೆ ಸಚಿವ ವಿ ಸೋಮಣ್ಣ ಭೇಟಿ ಕೊಡಲಿದ್ದಾರೆ. ಬೆಳಗಾವಿ ಧಾರವಾಡ ನೇರ ರೈಲು ಮಾರ್ಗ ಕಾಮಗಾರಿ ಸಂಬಂಧ ಸೋಮಣ್ಣ ಸಭೆಯನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ ಸಂಸದರು, ಶಾಸಕರು ಹಾಗೂ ಹಿರಿಯ ರೈಲ್ವೆ ಅಧಿಕಾರಿಗಳು ಭಾಗಿಯಾಗಲಿದ್ದು ಬೆಳಗಾವಿ ಧಾರವಾಡ ಮಾರ್ಗದ ಕಾಮಗಾರಿ ಶೀಘ್ರವೇ ಮುಗಿಸುವ ವಿಚಾರವಾಗಿ ಚರ್ಚೆ ನಡೆಯಲಿದೆ. ಇಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಭಾರಿ ಮಹತ್ವ ಪಡೆದುಕೊಂಡಿದೆ. ವಕ್ಫ್ ವಿವಾದ, ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿ ವಿಚಾರ ಹಾಗೂ ಸರ್ಕಾರಕ್ಕೆ ಡ್ಯಾಮೇಜ್ ತಂದಿರುವಂತಹ ಎಲ್ಲ ವಿಚಾರಗಳ ಕುರಿತು ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸರ್ಕಾರದ ಹಗರಣದ ಬಗ್ಗೆ ವಿಪಕ್ಷಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಗೆ ತಿರುಗೇಟನ್ನ ಕೊಡಲಿಕ್ಕೆ ಕೋವಿಡ್ ಅಸ್ತ್ರ ಪ್ರಯೋಗಿಸುವಂತದ್ರ ಬಗ್ಗೆ ಗಂಭೀರ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ.
ಕಾಂಗ್ರೆಸ್ನ 50 ಶಾಸಕರಿಗೆ ಬಿಜೆಪಿ ತಲಾ 50 ಕೋಟಿ ಆಫರ್ ಕೊಟ್ಟು ತಮ್ಮ ಸರ್ಕಾರವನ್ನು ಉರುಳಿಸೋಕೆ ನೋಡ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಹೊರಳಹಳ್ಳಿಯಲ್ಲಿ ಮಾತನಾಡಿದ ಸಿಎಂ, ಬಿಜೆಪಿಯವರು ಭ್ರಷ್ಟಾಚಾರ ಮಾಡಿಲ್ಲ ಅಂತಾರಲ್ಲ, ಶಾಸಕರಿಗೆ 50 ಕೋಟಿ ಆಫರ್ ಮಾಡುವುದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ಉಡಾ ವಿಚಾರದಲ್ಲಿ ಸಿಎಂ ಗುಡುಗಿದ್ದಾರೆ. ನನ್ನ ಮುಖಕ್ಕೆ ಮಸಿ ಬಳಿಯುವಂತೆ ಯತ್ನವಾಗ್ತಾ ಇದೆ, ಆದರೆ ನನ್ನನ್ನು ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನೆ ಬಿಡಲ್ಲ ಅಂತ ಬಿಜೆಪಿ ಹಾಗೂ ಇಡಿ ಅಧಿಕಾರಿಗಳಿಗೂ ಸಿಎಂ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಜಾತಿ ಧರ್ಮ ಬಿಟ್ಟು ಅಭಿವೃದ್ಧಿ ಮಾಡಿದವರ ಜೊತೆ ನೀವಿರಬೇಕು ಅಂತ ಕರೆ ನೀಡುವ ಮೂಲಕ ಬಿಜೆಪಿಗರು ಹಾಗೂ ಪಕ್ಷದೊಳಗಿನವರಿಗೂ ಕಟ್ಟು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಯವರ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರ ಆರೋಪಕ್ಕೆ ಪ್ರಿಯಾಂಕ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರಿಯಾಂಕ ಖರ್ಗೆ, ಯೋಗಿ ಆದಿತ್ಯನಾಥ್ಗೆ ಖರ್ಗೆ ಅವರ ಇತಿಹಾಸ ಗೊತ್ತಿಲ್ಲ. ನಮ್ಮ ಮನೆಯನ್ನ ರಜಾಕಾರರು ಸುಟ್ಟು ಹಾಕಿದ್ರು, ಮುಸ್ಲಿಂ ಸಮುದಾಯ ಸುಟ್ಟಿದ್ದಲ್ಲ. ಇಡೀ ಸಮುದಾಯಕ್ಕೆ ದೂರಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಚಿಕ್ಕಮಗಳೂರಿನಲ್ಲಿ ನಕ್ಸಲರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನಕ್ಸಲ್ ನಾಯಕಿ ಮುಂಡಗಾರು ಲತಾ ಜೈನ ಸೇರಿದಂತೆ 6 ನಕ್ಸಲರಿಗಾಗಿ ಕಡೇಗುಂಡಿ ಗ್ರಾಮದ ಸುತ್ತಲಿನ ಕಾಡಿನಲ್ಲಿ ಶೋಧವನ್ನು ನಡೆಸಲಾಗ್ತಾ ಇದೆ. ಕಾಡಂಚಿನ ಗ್ರಾಮಗಳ ಮನೆಗಳಲ್ಲೂ ಶೋಧ ನಡೆಸಲಾಗ್ತಾ ಇದ್ದು 20 ANF ತಂಡಗಳಿಂದ ದಟ್ಟ ಕಾಡಿನಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಬಸವನಗುಡಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ ವಿರುದ್ಧ ಯುವತಿಯೊಬ್ಬಳು ಕಮಿಷನರ್ಗೆ ದೂರನ್ನು ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯ ಆಗಿರುವಂತಹ ಯುವತಿಗೆ 2020ರಲ್ಲಿ ಪರಿಚಯವಾದಂಥ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ ವೈದ್ಯೆಯಿಂದ ಹಂತ ಹಂತವಾಗಿ 1,71,000 ಹಣವನ್ನು ಪಡೆದಿದ್ದಾನೆ. ಇತ್ತೀಚೆಗೆ ನಗ್ನ ಫೋಟೋ ಕಳಿಸುವಂತೆ ಕಿರುಕುಳವನ್ನು ನೀಡ್ತಾ ಇದ್ದಾನೆ. ಫೋಟೋ ಕಳಿಸಲಿಕ್ಕೆ ನಿರಾಕರಿಸಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಕಾಲ್ ರೆಕಾರ್ಡ್ ತೆಗೆದು ಕಿರುಕುಳವನ್ನು ಕೊಡ್ತಾ ಇದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಿಂದೂಪರ ಸಂಘಟನೆ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ಗೆ ಧರ್ಮ ಜಾತಿಯ ಹೆಸರಲ್ಲಿ ನಿಂದನೆ ಆರೋಪದ ಅಡಿ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಮೀರ್ ಅಹಮದ್ ಖಾನ್ ಆಪ್ತ ಕಾರ್ಯದರ್ಶಿ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಿ ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಲಾಗಿದ್ದು 14 ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ರಸ್ತೆಗಾಗಿ ಜಮೀನು ಮಾಲೀಕರು ಮತ್ತು ಸ್ಥಳೀಯರ ನಡುವೆ ವಿವಾದ ನಡೆದಿದೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಚಿಂತಲ ಮಡಿವಾಳದಲ್ಲಿ 2019ರಲ್ಲಿ ಗ್ರಾಮ ಪಂಚಾಯತ್ ರಸ್ತೆ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಅಕ್ರಮವಾಗಿ ನಮ್ಮ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಅಂತ ಶುಭ ರೆಡ್ಡಿ ಆರೋಪವನ್ನು ಮಾಡಿದರು. ಆದರೆ ಕಳೆದ 20 ವರ್ಷಗಳಿಂದ ರಸ್ತೆ ಇದೆ. ಸಾರ್ವಜನಿಕರಿಗೆ ತೊಂದರೆ ಕೊಡಲಿಕ್ಕೆ ರಸ್ತೆ ಮುಚ್ಚಲಿಕ್ಕೆ ಯತ್ನವನ್ನು ಮಾಡಲಾಗ್ತಾ ಇದೆ. ಬದಲಿ ಜಮೀನು ನೀಡಿದ್ರೂ ಕೂಡ ಜಮೀನು ಮಾಲೀಕರು ಕಿರಿಕ್ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ಸದ್ಯ ಜಮೀನು ವಿವಾದ ಕೋರ್ಟ್ನಲ್ಲಿದೆ, ತೀರ್ಪು ಬರಲಿ ಅಂತ ಸ್ಥಳೀಯರು ಹೇಳಿದ್ದಾರೆ. ಉಪ ತಹಶೀಲ್ದಾರ್ ಮೇಲೆ ಕಬ್ಬಿಣದ ರಾಡ್ನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಕೊಪ್ಪಳದ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಿದೆ. ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವೇಳೆ ಉಪ ತಹಶೀಲ್ದಾರ್ ರೇಖಾ ದೀಕ್ಷಿತ್ ಮೇಲೆ ಪತ್ರಕರ್ತ ಪ್ರಭು ಚನ್ನದಾಸರ್ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಗಾಯಾಳು ರೇಖಾ ದೀಕ್ಷಿತ್ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಸಂಬಂಧ ಕೊಪ್ಪಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾದಿನಿಯ ಹಣಕ್ಕಾಗಿ ಸ್ವಂತ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ ತಾಯಿಯೊಬ್ಬಳು ಕತೆ ಕಟ್ಟಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಗರೀಬ್ ನವಾಜ್ ಕಾಲೋನಿಯ ಸಮೀನಾ ಅಂಜುಮ್ ಎನ್ನುವವರು ನನ್ನ ಮಗನನ್ನ ಕಿಡ್ನಾಪ್ ಮಾಡಲಾಗಿದೆ, ಕಿಡ್ನಾಪರ್ಸ್ 22 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ದೂರನ್ನು ದಾಖಲಿಸಿದರು. ಆ ಬಳಿಕ ಮತ್ತೆ ಬಂದು ತನಿಖೆ ನಡೆಸದಂತೆ ಮನವಿ ಮಾಡಿದರು. ಅನುಮಾನ ಬಂದು ಪೊಲೀಸರು ವಿಚಾರಣೆ ಮಾಡಿದಾಗ ಅಸಲಿ ವಿಷಯ ಬೆಳಕಿಗೆ ಬಂದಿದೆ. ಪತ್ರದಲ್ಲಿ ನಾದಿನಿ ಮಗ ಹೆಸರು ಬರೆದಿದ್ದ ಸಮೀನಾ ನನ್ನ ಮಗನನ್ನ ಕಿಡ್ನಾಪ್ ಮಾಡಿದವರು ನನ್ನ ಮಗನನ್ನ ಕಿಡ್ನಾಪ್ ಮಾಡ್ತಾರಂತೆ, ದಯವಿಟ್ಟು ಹಣ ನೀಡು ಅಂತ ಮನವಿ ಮಾಡಿದ್ದಾಳೆ. ಸದ್ಯ ಕಿಡ್ನಾಪ್ ಕಥೆ ಕಟ್ಟಿದ ಸಮೀನಾ ಅಂಜುಮ್, ರಾಜಿಕ್ ಮುಬೀನ್ರನ್ನ ಅರೆಸ್ಟ್ ಮಾಡಲಾಗಿದೆ. ದೇಶ ವಿದೇಶ ಸುದ್ದಿ ನೋಡ್ತಾ ಹೋಗೋಣ. ಯುಕೆನಲ್ಲಿರುವಂತಹ ಕನ್ನಡಿಗರು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಕನ್ನಡಿಗರು ಯುಕೆ ಎನ್ನುವ ಸಂಸ್ಥೆ ಭಾನುವಾರದಂದು ರಾಜ್ಯೋತ್ಸವ ಆಚರಿಸಿದೆ. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಭಾಗವಹಿಸಿದ್ರು. ಖ್ಯಾತ ಗಾಯಕಿ ಭೂಮಿಕಾ ಮಧುಸೂದನ್ ಅವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೂಡ ನಡೆಯಿತು. ಲಂಡನ್ನಲ್ಲಿರುವಂತಹ ಕನ್ನಡಿಗರು ಸಾಂಪ್ರದಾಯಿಕ ಉಡುಪಿನಲ್ಲಿ ಮಿಂಚಿದ್ದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿತು. ಚೆನ್ನೈನಲ್ಲಿ ನಡೆದ ಇಡಿ ಅಧಿಕಾರಿಗಳ ದಾಳಿಯಲ್ಲಿ 8.38 ಕೋಟಿ ನಗದು ಜಪ್ತಿ ಮಾಡಲಾಗಿದೆ. ಚೆನ್ನೈನ ಒಪಿಜಿ ಗ್ರೂಪ್ ಕಚೇರಿ, ಕಂಪನಿ ನಿರ್ದೇಶಕರ ಮನೆಯಲ್ಲಿ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು 2 ದಿನಗಳ ದಾಳಿಯಲ್ಲಿ 8.38 ಕೋಟಿ ವಶಕ್ಕೆ ಪಡೆಯಲಾಗಿದೆ. ವಿದೇಶಿ ಹೂಡಿಕೆ, ವಿದೇಶಿ ವಿನಿಮಯ ಕಾಯ್ದೆಯಡಿ ಶೋಧವನ್ನು ನಡೆಸಿದ್ದಾರೆ ಇಡಿ ಅಧಿಕಾರಿಗಳು.
ಮಹಾರಾಷ್ಟ್ರದಲ್ಲಿ ಚುನಾವಣಾ ಕಣ ರಂಗೇರಿದೆ. ಸದ್ಯ ಚುನಾವಣಾ ಪ್ರಚಾರದ ಭರಾಟೆ ಜೋರಾಗಿದೆ. ಪ್ರಚಾರ ನಿಮಿತ್ತ ಕೇಂದ್ರ ಸಚಿವ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಜೆಪಿ ನಡ್ಡಾ ಮುಂಬೈನಲ್ಲೇ ಬೀಡು ಬಿಟ್ಟಿದ್ದಾರೆ. ಈ ಭರಾಟೆ ಬೆನ್ನಲ್ಲೇ ನಿನ್ನೆ ಶಿರಡಿಗೆ ಭೇಟಿ ನೀಡಿದ ಜೆಪಿ ನಡ್ಡಾ ಸಾಯಿಬಾಬಾನ ದರ್ಶನ ಪಡೆದುಕೊಂಡಿದ್ದಾರೆ. ರಾಜಸ್ಥಾನದಲ್ಲಿ ಉಪಚುನಾವಣೆ ನಿನ್ನೆ ನಡೆದಿದೆ. ಇದೇ ವೇಳೆ ದಿಯೋಲಿ ಒನೈರಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಅನುಚಿತವಾಗಿ ವರ್ತಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಂಥ ಬರೇಶ್ ಮೀನಾ ಪೋಲಿಂಗ್ ಬೂತ್ನೊಳಗೆ ಬಂದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಆರೋಪ ಕೇಳಿ ಬರ್ತಾ ಇದ್ದಂತೆ ರೊಚ್ಚಿಗೆದ್ದಂಥ ಸ್ಥಳೀಯರು ಪ್ರತಿಭಟನೆ ಮಾಡಿದ್ದು ಸ್ಥಳದಲ್ಲಿದ್ದಂಥ ವಾಹನಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಧ್ಯಾತ್ಮ ಗುರು ರವಿಶಂಕರ್ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಈ ವೇಳೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ವಿಶಾಖಪಟ್ಟಣ ವಿಮಾನ ನಿಲ್ದಾಣದಲ್ಲಿ ರಾಡಾರ್ ಅಪ್ಗ್ರೇಡ್ ಮಾಡಲಾಗಿದೆ. BL ನಿರ್ಮಾಣ ಮಾಡಿರುವಂತಹ ಸ್ವದೇಶಿ ನಿರ್ಮಿತ ರಡಾರ್ ಇದಾಗಿದೆ. ಸದ್ಯ ಡಾಲ್ಫಿನ್ ಹಿಲ್ಸ್ನಲ್ಲಿ ಈ ರಡಾರ್ ಸ್ಥಾಪನೆ ಮಾಡಲಾಗಿದ್ದು ವಿಮಾನ ನಿಲ್ದಾಣದಲ್ಲಿ ತಡೆರಹಿತ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಈ ರಡಾರ್ ಸಹಕಾರಿಯಾಗಲಿದೆ. ಏರ್ಪೋರ್ಟ್ನ ಭದ್ರತೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಲಿದೆ. ತ್ರಿಪುರಾ ರಾಜ್ಯಪಾಲರಾದ ಇಂದ್ರಸೇನಾ ರೆಡ್ಡಿ ತಿರುಪತಿ ತಿರುಮಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಭೇಟಿ ನೀಡಿದ ಇಂದ್ರಸೇನಾ ರೆಡ್ಡಿ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಇದೇ ವೇಳೆ ದೇಗುಲದ ವತಿಯಿಂದ ಇಂದ್ರಸೇನಾ ರೆಡ್ಡಿ ಅವರನ್ನು ಸನ್ಮಾನಿಸಲಾಯಿತು. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರನ್ನ ಶ್ವೇತಭವನಕ್ಕೆ ಬರಮಾಡಿಕೊಂಡ ಜೋ ಬೈಡನ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಕ್ಕೆ ನಿಮಗೆ ಧನ್ಯವಾದ, ನಿಮ್ಮಿಂದ ಉತ್ತಮ ಆಡಳಿತ ನಿರೀಕ್ಷೆ ಮಾಡ್ತಾ ಇದ್ದೇನೆ, ನಿಮಗೆ ಶುಭವಾಗಲಿ ಅಂತ ಹೇಳಿದರು. ಇದಕ್ಕೆ ಉತ್ತರಿಸಿರುವಂತಹ ಟ್ರಂಪ್ ಉತ್ತಮ ಮಾತುಗಳನ್ನು ಹೇಳಿದ ನಿಮಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ 3ನೇ T20 ಪಂದ್ಯದಲ್ಲಿ ಭಾರತ ತಂಡ ರೋಚಕ ಜಯವನ್ನು ದಾಖಲಿಸಿದ್ದು 4 ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆಯನ್ನು ಸಾಧಿಸಿದೆ. ಸೆಂಚುರಿಯನ್ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ನಡೆದಂಥ 3ನೇ T20 ಪಂದ್ಯದಲ್ಲಿ ಭಾರತ ನೀಡಿದಂಥ 220 ರನ್ಗಳ ಬೃಹತ್ ಗುರಿಯನ್ನು ಬೆನ್ನು ಹತ್ತಿದಂಥ ದಕ್ಷಿಣ ಆಫ್ರಿಕಾ ತಂಡ 7 ವಿಕೆಟ್ ನಷ್ಟಕ್ಕೆ 208 ರನ್ ಗಳಿಸಲಷ್ಟೇ ಶಕ್ತ ಆಯಿತು. 11 ರನ್ಗಳ ಅಂತರದಲ್ಲಿ ಸೋಲನ್ನು ಕಾಣ್ತು. ಈಗ ಸಿನಿ ಲೋಕದ ಸುದ್ದಿಯನ್ನು ನೋಡೋಣ. ಪ್ರಭಾಸ್ ಹಾಗೂ ಸಂದೀಪ್ ರೆಡ್ಡಿ ವಾಂಗ ಕಾಂಬಿನೇಷನ್ನಲ್ಲಿ ಸ್ಪಿರಿಟ್ ಸಿನಿಮಾ ಅನೌನ್ಸ್ ಆಗಿದೆ. ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದೆ. ಡಿಸೆಂಬರ್ನಲ್ಲಿ ಸ್ಪಿರಿಟ್ ಶೂಟ್ ಆರಂಭವಾಗಲಿದ್ದು ಕೇವಲ 5 ತಿಂಗಳಲ್ಲಿ ಸಿನಿಮಾ ಮುಗಿಸುವ ಪ್ಲಾನ್ನಲ್ಲಿದ್ದಾರೆ ತಂಡದವರು.